ಬಿಎಂಟಿಸಿ ಆಯಿತು. ಈಗ ಕೆಎಸ್ಆರ್ಟಿಸಿ ಸರದಿ. ಕೆಎಸ್ಆರ್ಟಿಸಿ ಬಸ್ ಎಡವಟ್ಟು, ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿ ನಂತರ ಈಗ ಕೆಎಸ್ಆರ್ಟಿಸಿ ಮಾಡಿಕೊಂಡಿರುವಂತಹ ಎಡವಟ್ಟಿದ್ದು, ಅದರ ಪರಿಣಾಮವನ್ನು ಮಹಿಳೆ ಎದುರಿಸಬೇಕಾಗಿದೆ. ಗಂಭೀರ ಗಾಯ ಆಗಿದೆ ಆ ಮಹಿಳೆಗೆ. ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು, ಗ್ರಾಮದ ಚನ್ನವ್ವ ಹಡಪದ ಗಾಯಗೊಂಡಂತಹ ಮಹಿಳೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಆ ಬಸ್ ಮಹಿಳೆಗೆ ಗುದ್ದಿದೆ. ಮಹಿಳೆಯ ಕಾಲಿನ ಮೇಲೆ ಹರಿದಿದೆ. ಕಾಲು ತಲೆಗೆ ಪೆಟ್ಟು ಬಿದ್ದಿದೆ. ಪರಿಣಾಮ ಗದಗ್ನ ಜಿಮ್ಸ್ ಆಸ್ಪತ್ರೆಗೆ ಮಹಿಳೆಯನ್ನ ದಾಖಲು ಮಾಡಲಾಗಿದೆ. ಗಾಯಾಳು ಮಹಿಳೆ ಲಕ್ಷ್ಮೇಶ್ವರ ನೋಡಿ, ಈ ಪ್ರಕರಣ ನಡೆದ ನಂತರದಲ್ಲಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಗದಗದ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಕೆಎಸ್ಆರ್ಟಿಸಿ ಬಸ್ನ ಚಾಲಕ ಮಾಡಿದಂತಹ ಎಡವಟ್ಟಿನಿಂದಾಗಿ ಮಹಿಳೆ ತೀವ್ರ ತರದಲ್ಲಿ ಗಾಯಗೊಂಡಿರುವಂತಹ ಘಟನೆ ನಡೆದಿದೆ. ಗದಗ್ನ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಮಾಡಿದಂತಹ ಎಡವಟ್ಟಿನಿಂದಾಗಿ ಮಹಿಳೆ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರ ಕಾಲು ಮತ್ತು ಅವರ ತಲೆಗೆ ತೀವ್ರ ತರದ ಪೆಟ್ಟು ಬಿದ್ದಿದೆ. ಈ ಸಂಬಂಧ ಅಲ್ಲಿದ್ದಂತಹ ಸ್ಥಳೀಯರು ಕೂಗಿಕೊಳ್ಳುವಷ್ಟರಲ್ಲಿ ಆ ಮಹಿಳೆಯ ಕಾಲಿನ ಮೇಲೆ ಹರಿದಿತ್ತು ಬಸ್. ಇದರ ಪರಿಣಾಮ ಆ ಮಹಿಳೆಯ ತಲೆಗೂ ಕೂಡ ಪೆಟ್ಟು ಬಿದ್ದಿದ್ದು, ತಕ್ಷಣವೇ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗಾಯಾಳು ಮಹಿಳೆಯನ್ನ ದಾಖಲು ಮಾಡಲಾಗಿದ್ದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ಸಂಬಂಧ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪರಮೇಶ್ ಅವರಿಂದ. ಪರಮೇಶ್, ಹೇಗಾಯ್ತು ಈ ಘಟನೆ ಅಂತ? ಎಸ್ ವಸಂತ್, ಏನಂತ ಹೇಳಿದೆ, ಏನು ಇವತ್ತು ಬೆಳಿಗ್ಗೆ ಸುಮಾರು 11 ಗಂಟೆಗೆ ಏನು ಕೆಎಸ್ಆರ್ಟಿಸಿ ಲಕ್ಷ್ಮೇಶ್ವರದ ಬಸ್ ನಿಲ್ದಾಣದಲ್ಲಿ ಏನು ಮಹಿಳೆ ತಾನು ಬಸ್ ಹತ್ತುವ ವೇಳೆ ಹೋಗುತ್ತಿರುವಾಗ ಏನು ಬಸ್ ಡಿಕ್ಕಿ ಹೊಡೆದು ಆ ಮಹಿಳೆ ನೆಲಕ್ಕೆ ಕುಳಿತಿದ್ದಾಳೆ. ನೆಲಕ್ಕೆ ಕುಳಿತ ತಕ್ಷಣ ಬಸ್ಸು ಅವಳ ಕಾಲ ಮೇಲೆ ಹಾದು ಹೋಗಿ ಕಾಲು ಮುರಿದಿರುವ ಸಂಖ್ಯೆ ವ್ಯಕ್ತವಾಗ್ತಾ ಇದೆ. ಕಾಲಿನ ಮೇಲೆ ಹಾಯ್ದ ಬಸ್ಸು ಮಹಿಳೆಗೆ ಗಂಭೀರ ಗಾಯಗೊಂಡು ಏನು ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ತಗೊಂಡಿದ್ರು. ಆದ್ರೆ ಏನು ಚಿಕಿತ್ಸೆ ಫಲಕಾರಿ ಆಗಿದೆ, ಮತ್ತೆ ಅದು ಜಿಮ್ಸ್ಗೆ ರವಾನೆ ಮಾಡಿದ್ದಾರೆ. ಏನು ಆ ಮಹಿಳೆ ಏನು ಶಿರಟ್ಟಿ ತಾಲೂಕಿನ ಕಡ್ಕೋ ಗ್ರಾಮದ ಚನ್ನವ್ವ ಹಡಪದಂತ ಹೇಳಪಟ್ಟಲಾಗ್ತಾ ಇದೆ. ಏನು ಬೆಟಗೇರಿ ಡಿಪೋದಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಬಸ್ಸು ಈ ಒಂದು ಘಟನೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.